ಇದು ನಮ್ಮಲ್ಲಿ ಕಾಡು ಮಲ್ಲಿಗೆ ನಮ್ಮಲ್ಲಿ ಇರ್ತೇವೆ. ಇದು ಕಾಡು ಮಲ್ಲಿಗೆ ಗಿಡ ಬಳ್ಳಿ. ಇದೇನು ಮಾಡುತ್ತೆ ಇದು ಕೇಳಿದ್ರೆ, ನಮ್ಮಲ್ಲಿ ಕೆಲವಷ್ಟು ಈ ವಿಷಮ ವಸ್ತು ಹೊಟ್ಟೆಗೆ ಹೋಗುವಂಥ ಇದ್ರ ಸಂದರ್ಭದಲ್ಲಿ ಅದು ವಾಂತಿ ಮಾಡಿಸ್ಬೇಕಾಗ್ತದೆ. ಅದ್ರ ಸಲುವಾಗಿ ಕೆಲವಷ್ಟು ನಾವು ಇದನ್ನು ಕೊಡುವಂಥ ಇದು ಪದ್ಧತಿ ನಮ್ಮಲ್ಲಿದೆ. ಇದು ಭದ್ರಮುಷ್ಟಿ. ಎಷ್ಟೋ ಜನಕ್ಕೆ ಭದ್ರಮುಷ್ಟಿ ಹೇಳುವಂಥದ್ದು ಗೊತ್ತಿಲ್ಲ. ಈಗ ಒಳಗೆ ಒಂದನ್ನು ಈಗ ಮೆಣಸಿನ ಕಾಳಂಗೆ ಆಗ್ತದೆ. ಇದು ಜ್ವರ ಸುಮಷ್ಟು ಇದು ಒಳ ಜ್ವರ ಇಂಥದಕ್ಕಷ್ಟು ಇದು ಔಷಧಿಗೆ ಬರುವಂಥದ್ದು. ಇದು ಸೋಮಾರದ ಬೇರುವಳಿ. ಸೋಮಾರದ ಬೇರು ಅಂದರೆ ಗಂಟ್ಲ ನೋವು, ಹಳೆಯ ನೋವಿಗೆ ಮತ್ತು ಚರ್ಮ ರೋಗಕ್ಕೆ ಬರುವಂಥ ಇದು ಗಿಡ. ಇದು ನಮ್ಮಲ್ಲಿ ವೀಳ್ಯದೆಲೆ. ಎಷ್ಟೋ ಜನಕ್ಕೆ ನಮ್ಮಲ್ಲಿ ವೀಳ್ಯದೆಲೆ ಇದು ಹೇಳುವಂಥದ್ದು ಇದು ಮತ್ತು ಅಗದಿ ಒಳ್ಳೆಯ ಇದು ಈ ಜ್ವರಕ್ಕೆ ಇದು ಮಾಡುವಂಥ ಇದರ ರಸದಿಂದ ಜ್ವರ ಕಂಟ್ರೋಲ್ ಮಾಡಲಿಕ್ಕೆ ಬರ್ತದೆ ಮತ್ತು ಒಳ್ಳೆಯ ಆರೋಗ್ಯಕ್ಕೂ ಒಳ್ಳೆಯದು. ಇದು ಕೊಡಸ, ಕಹಿ ಕೊಡಸ, ನಮ್ಮ ಕ್ರಿಮಿ ನಾಶ ಮಾಡುವಂಥದ್ದು, ಚರ್ಮ ರೋಗಕ್ಕೆ, ನಮ್ಮಲ್ಲಿ ಶರೀರದಲ್ಲಿ ನಂಜು ಇರುವಾದಂಥಕ್ಕೆ ಇದನ್ನು ಕಡಿಮೆ ಮಾಡುವಂಥ ಇದು. ಇದು ಮಿಂಟು ಹಳ, ಇದು ಅಂತ ಕಾಲ್ಗೇಟ್ ಎಲ್ಲ ಮಾಡುವಂಥ ಇದು. ಈ ಕೆಲವಷ್ಟು ಈ ತಂಪ ಮತ್ತು ತಂಬಳಿ ಗಿಂಬಳಿ ಎಲ್ಲ ಮಾಡಲಿಕ್ಕೆ ಬರ್ತದೆ. ಇದು ಪಚೋಲಿ ಹಾಡಿ. ನಮ್ಮಲ್ಲಿ ಪಚತನ ನಾವು ಗೋಪೂಜೆಗೆ ಹಬ್ಬದಲ್ಲಿ ಮಾಡ್ತೇವೆ. ಅಂದರೆ ರೋಗ ರುಜಿನ ಕಮ್ಮಿ ಮತ್ತು ನಮ್ಮ ಚರ್ಮ ರೋಗ ಮತ್ತು ಕಿವಿ ಸೆಳೆತಕ್ಕೆ ಆಯಿಲ್ ಮಾಡಿ ಮಾಡುವಂಥದ್ದು ಮತ್ತು ಹತ್ರ ಮಾಡುವಂಥ ಇದು. ಇದು ನಿಮಗೆ ಕೆಲವು ಜನಕ್ಕೆ ಕೊಟ್ಟಿದ್ದೇನೆ. ಇದೇ ಅಕ್ಕಲ್ಕಾರ ಹೇಳುವಂಥದ್ದು, ಅಂದರೆ ಸ್ವರವನ್ನು ಮಾಡುವಂಥದ್ದು ಮತ್ತು ಲಾಲಾರಸವನ್ನು ತೆಳ್ಳಗೆ ಮಾಡಿ ಆ ಕ್ರಿಮಿಯನ್ನು ನಾಶ ಮಾಡುವಂಥದ್ದು, ಜೀರ್ಣಶಕ್ತಿಗೆ ಬರುವಂಥ ಇದು ಇದು ಅಕ್ಕಲ್ಕಾರ ಹೇಳುವಂಥದ್ದು. ಇದು ಬಜೆ ಬೇರು. ಎಷ್ಟೋ ಜನಕ್ಕೆ ನಮ್ಮಲ್ಲಿ ಕೆಲವು ಜನಕ್ಕೆ ಬಜೆ ಬೇರು ಅಂದರೆ ಯಾವುದೊಳೆ ಇದಾಗೋದಿಲ್ಲ. ಸಣ್ಣ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ನಾಳೆ ಅಗ್ರ ಇದಾದರೆ ಅದಕ್ಕೆ ತೆಗೆದು ನೆಕ್ಸುವಂಥ ಇದು. ಮತ್ತು ನಮ್ಮಲ್ಲಿಗೆ ಕ್ರಿಮಿನೂ ನಾಶ ಮಾಡ್ತದೆ ಇದು ಮಾಡಿದರೆ. ಇದು ನಮ್ಮಲ್ಲಿ ಅರಿಶಿನ ಅಂದರೆ ಆ್ಯಂಟಿಬಯೋಟಿಕ್. ನಾವು ಇಂಗ್ಲೀಷ್ಗಳೇ ಆ್ಯಂಟಿಬಯೋಟಿಕ್ ಹೇಳ್ತೇವೆ. ಇದು ಎಲ್ಲ ಚರ್ಮ ರೋಗಕ್ಕೆ, ನಮ್ಮ ಜೀರ್ಣಶಕ್ತಿಗೆ ಮತ್ತು ಈ ಜಾಂಡೀಸಿಗೆ ಎಲ್ಲ ಬರುವಂಥದ್ದು ಇದು ಒಂದೇ ಇದು. ಇದು ಶುಂಠಿ. ನಮ್ಮಲ್ಲಿ ಎಷ್ಟೋ ಇದಕ್ಕೆ ಕೆಲವಷ್ಟು ಏನು ಮಾಡ್ತೇವೆ, ಶುಂಠಿ ಎಂಥ ಜ್ವರ ಬಂದರೂ ನಮ್ಮಲ್ಲಿ ಶುಂಠಿಯನ್ನು 3-4 ಕೂಡಿಸಿ ಹಾಕಿದರೆ 105 ಡಿಗ್ರಿ ಜ್ವರ ಬಂದರೂ ಕಡಿಮೆ ಮಾಡಲಿಕ್ಕೆ ಬರುವಂಥದ್ದು. ಶುಂಠಿ, ಮೆಣಸು, ಹಿಪ್ಪಲಿ ಎಲ್ಲ ಕೂಡಿಸಿ. ಇದು ಅಶೋಕ ಅಂದರೆ ನಮ್ಮ ಸೀತಾವನದಲ್ಲಿ ಇರುವಂಥ ಅಶೋಕ. ಇದು ಶೋಕವನ್ನು ನಾಶ ಮಾಡುವಂಥದ್ದು. ಹೆಚ್ಚಾಗಿ ಮಕ್ಕಳಿಗಾಗಲಿ ಸ್ತ್ರೀಯರಿಗಾಗಲಿ ಎಂಥ ಸಮಸ್ಯೆ ಕೆಲವು ಇದ್ದರೂ ಇದನ್ನು ಮಾಡುವಂಥ ಬಳಕೆಯನ್ನು ನಮ್ಮಲ್ಲಿದೆ. ಮಹಿಳೆಯರ ಕಾಯ್ದೆಗೆ ಅತ್ಯುತ್ತಮವಾದ ಇದು ನಮ್ಮಲ್ಲಿ ಸಾಂಬಾರ ಸೊಪ್ಪದಲ್ಲೇ ಮತ್ತೊಂದು ಜಾತಿ ಮಾಚೆ ಪತ್ರೆ ಹೇಳುವಂಥದ್ದು ನಮ್ಮಲ್ಲಿ ಇರ್ತದೆ. ಈ ಕಫ ನೀರು ಮಾಡಲಿಕ್ಕೆ ಮತ್ತು ಜ್ವರಕ್ಕೆ ಕಷಾಯ ಮಾಡಿ ಇದು ಮಾಡುವಂಥದ್ದು. ಇದು ನಮ್ಮ ಕಹಿಬೇರನ್ನ 4 ಪಟ್ಟು ಕೈ ಆಗಿದೆ. ಜ್ವರಕ್ಕೆ ಮತ್ತು ರಕ್ತ ಶುದ್ಧಿಗೆ ಇದೆಲ್ಲ ಬಳಸುವಂಥ ಇದೆ. ಇದು ಹಿಪ್ಪಲಿ ಎಷ್ಟೋ ರೋಗಕ್ಕೆ ನಮ್ಮಲ್ಲಿ, ಮತ್ತು ಲೇಹಕ್ಕೆ ಅಶ್ವಗಂಧಿ ಲೇಹ, ಕುಂಬಳ ಲೇಹ ಇದಕ್ಕೆಲ್ಲ ಬಳಸುವಂಥದ್ದು. ಮತ್ತು ಜ್ವರಕ್ಕೆ ಅಗದಿ ಅವಶ್ಯ ಬರುವಂಥದ್ದು ಹಿಪ್ಪಲಿ. ಇದು ಜಾಯ್ಕಾಯಿ ಎಲ್ಲರಿಗೂ ಇದಿದೆ.
ಇದು ಈ ಮಕ್ಕಳ ನಿದ್ರೆ ಮಾಡೋದು ನಮ್ಮಲ್ಲೆಲ್ಲ ಮೊದಲ ಪದ್ಧತಿ ಇತ್ತು. ಅದನ್ನು ಸ್ವಲ್ಪ ತೇಯ್ದು ಹಾಲಲ್ಲಿ ಕೊಡ್ತಿದ್ವಿ. ಅವ್ರು ಸ್ವಲ್ಪ ಅಮಲ ಆಗ್ತದೆ ನಿದ್ರೆ ಮಾಡ್ತಿದ್ರು. ಅವ್ರು ಆರಾಮ್ಸೆ ನಿದ್ರೆ ಮಾಡ್ತಿದ್ರು. ಇದು ಮತ್ತು ಎಷ್ಟೋ ಈ ಲೇಹಕ್ಕೆ ಮತ್ತು ಜ್ವರದ ಇದಕ್ಕೆ ಬಳಸುವಂಥ ಇದು ನಮ್ಮಲ್ಲಿ ಬಟ್ನಲ್ಲಿ ಎಳೆಯುವಂಥದ್ದು. ನಮ್ಮಲ್ಲಿ ಸರಿಯಾಗಿ ನಾವು ಉಪಯೋಗ ಮಾಡಿದರೆ 15 ದಿವಸಕ್ಕೆ ಬರುವಂಥ 15 ಜಾತಿನೇ ಇದೆ ಗಿಡ. ಸಣ್ಣಲೆ ಬಟ್ನಲ್ಲಿ ಇರುವಂಥದ್ದು. ಇದು ಬಟ್ನಲ್ಲಿ ಹೇಳುವಂಥದ್ದು ತಂಬಳಿ ಅಗದಿ ಒಳ್ಳೆಯದು ಮತ್ತು ಆಮಶಂಕಿಗೆ ಇದಕ್ಕೆಲ್ಲ ಬರುವಂಥದ್ದು. ಇದು ಮಸೆ ಗಿಡ ಮಸೆ ಗಿಡ ಅಂದರೆ ಅಗದಿ ತಂಪು. ಇದು ಮೊದಲ ಕಾಲದಲ್ಲವ ಬೆಳಗ್ಗೆ ಒಂದು ಲೋಟಕ್ಕೆ ಒಂದು 3 ಎಲೆ ಹಾಕಿ ಗಿಮಿಚಿಟ್ಟು ಒಂದು ಅರ್ಧ ಗಂಟೆ ನಂತರ ಕುಡಿದು ಮನೇಲಿ ಹೊಂಟ್ರೆ 4 ಗಂಟೆವರೆಗೆ ಅವ್ರ ಶರೀರ ತಂಪು ಉಳಿತದೆ ಈ ಔಷಧಿಯಿಂದ ಮಾಡುವಂಥದ್ರಿಂದ. ಮತ್ತು ಶರೀರ ಅಗದಿ 4 ಫಾರೆಸ್ಟ್ ಕತ್ತವರೆಲ್ಲ ಮೊದಲು ಹಾಗೆ ಮಾಡ್ತಿದ್ರು. ಈಗೆಲ್ಲ ಅವರಿಗೆ ಮರ್ತೋಗಿದೆ, ಎಲ್ಲರಿಗೂ ಇದಾಗ್ತಾಯಿದೆ. ಇದು ಕರಡಿ ಸೊಪ್ಪು ಹೋಳಿ. ಇದು ಕರಡಿ ಸೊಪ್ಪು ಅಂದರೆ ಹಗಲಕಾಯಿ ಎಷ್ಟು ನಮ್ಮಲ್ಲಿ ಉಪಯೋಗ ಮಾಡ್ತಾರೆ ಈ ರಕ್ತ ಶುದ್ಧಿಗೆ ಮತ್ತು ಈ ಡಯಾಬಿಟೀಸಿಗೆಲ್ಲ ಅಷ್ಟೇ ಪ್ರಯೋಜನ. ಆದರೆ ಹಾಗಲಕಾಯಿ ಅಷ್ಟು ಗರ್ಮಿ ಅಲ್ಲ. ಇದು ತಂಪು ಮಾಡುವಂಥದ್ದು. ಪಲ್ಯ ಮಾಡ್ಬೋದು, ಚಟ್ನಿ ಮಾಡ್ಬೋದು, ಯಾವುದೇ ಮಾಡ್ಬೋದು. ಇದು ಶ್ರೀಗಂಧ ಕುಡಿನೂ ಹಂಗೆ ಅಗದಿ ಒಳ್ಳೆಯದು. ಮತ್ತು ಅದನ್ನು ತೆಗೆದು ಮಕ್ಕದ ಹೂಗಳಿಗೆ ಇದಕ್ಕೆಲ್ಲ ಮಾಡ್ತಾರೆ. ಮತ್ತು ಇದು ತಂಬಳಿ ಊಟ ಮಾಡುವಂಥದ್ದು ಒಳ್ಳೆಯದು. ಆರೋಗ್ಯದ ಬಗ್ಗೆ ಪ್ರಾಮುಖ್ಯತೆ ಅದರಲ್ಲಿ 2 ಭೇದ ಇದ್ದಲ್ಲ, ಕೆಂಪು ಚಂದನ ಬೇರೆ, ಇದು ಚಂದನ ಬೇರೆ. ಇದನ್ನು ಬೆಳೆದು ಇದು ಬಲಗಣೆ ಬಲಗಣೆ ಅಂದರೆ ನಮ್ಮಲ್ಲಿ ಜಾಯಿಂಟೀಸಿಗೆ ಮತ್ತು ಅರಿಶಿನ ಮುಂಡಿಗೆ ರೋಗ ಇದಕ್ಕೆ ಅಂತ ಬರುವಂಥದ್ದು. ಮತ್ತು ತಂಬಳಿ ಮಾಡಿ ಊಟ ಮಾಡುವಂಥದ್ದು. ಇದು ಹಣಜಿ ಸೊಪ್ಪೋಳು ಎಸಿಡಿಟಿ ಕಮ್ಮಿ ಮಾಡಲಿಕ್ಕೆ ಮತ್ತು ಈ ಮೂತ್ರಕೋಶ ಕಲ್ಲು ಆಗುವಂಥ ಇದಕ್ಕೆ ಇದು ಸಂಬಂಧಪಟ್ಟು ಬರುವಂಥದ್ದು. ಹಣಜಿ ಸೊಪ್ಪೋಳಿ. ಇದು ಕೆಲವು ಜನ ಮಾಣಿಕ್ಯನ ಗಿಡ ಹೇಳ್ತಾರೆ. ನಾವು ಇಲ್ಲಿ ನಮ್ಮ ತಂದೆಯ ಕಾಲದಿಂದ ಈ ಕಾಕಂಚಿ ಗಿಡ ಅದಕ್ಕೆ ಅತಿ ಹಣ್ಣಾಗ್ತವೆ, ಇದು ಸಿಹಿ ಆಗ್ತವೆ. ಮತ್ತು ಇದು ಈ ಹಾವು ಕಡಿದ್ರೆ ಹಪ್ರೆ ನಾವು ಇದಕ್ಕೆ ವಿಷ ವಸ್ತುವನ್ನು ತೆಗೆಯುವಂಥ ಗುಣ ಇದರೊಳಗಿದೆ. ಕಾಕಂಚಿ ಹೇಳಿ ಮತ್ತೊಂದು ಇದರದ್ದು ಈ ನಮ್ಮ ಶರೀರದ ಕ್ರಿಮಿನಾಶಕ ಮತ್ತು ತಂಬಳಿ ಮಾಡಿ ಊಟ ಮಾಡುವಂಥದ್ದು. ಭೂತ್ನಾಯ್ಕನ ಕುಡಿ. ಇದು ಕಸನ ಬಳ್ಳಿ ಆಳುವಂಥದ್ದು. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಕಸ ಆಡ್ಗಸ ಆಗುವಂಥದ್ದು, ನಮ್ಮಲ್ಲಿ ಹಿಡ್ಕೊಳ್ಳುವಂಥದ್ದು. ಇದನ್ನು ಒಂದಿಷ್ಟು ಹಾಕಿ ನಮ್ಮಲ್ಲಿ ಬೀಸಿ ಕಷಾಯ ಇದು ಕುಡಿಯುವಂಥ ಗುಣ ಇದೆ. ಆ ಕಸವನ್ನು ಕಡಿಮೆ ಮಾಡ್ತಾರೆ. ಒಂದು 4-5 ದಿವಸ ತಗೊಂಡ್ರೆ ಸಾಕು. ಇದು ನೆಲ್ಲಿ, ನಮ್ಮಲ್ಲಿ ಊರಿನಲ್ಲಿ ಜಾಯಿಂಟೀಸಿಗೆ ಮತ್ತು ಜೀರ್ಣಶಕ್ತಿಗೆ ಎಲ್ಲ ಬರುವಂಥದ್ದು. ಇದು ಕುಪ್ಪೆಗಡ ಹೇಳೋದು, ತಿಪ್ಪೆಗಡ ಹೇಳೋದು, ನಮಗೆ 2-3 ಜಾತಿ ಹೇಳ್ತಾರೆ. ಇದು ಕಫವನ್ನು ನೀರು ಮಾಡುವಂಥದ್ದು. ಇದು ಮಂಗಲ ಸೊಪ್ಪೋಳಿ. ಇಷ್ಟು ಈ ಆಮಶಂಕಿಗೆ ಇದಕ್ಕೆಲ್ಲ ತುಪ್ಪದಲ್ಲಿ ಹುರಿದು ತಗೊಳ್ಳುವಂಥ. ನಮ್ಮಲ್ಲಿ ಕೆಲವು ಈಗ ಬಿಸಿಲು ಬಾಳೆಹಣ್ಣು ಹೊಳೆ ನಾವು ಬೇಸಿಗೆಯಲ್ಲಿ ಹಣ್ಣು ತಿಂತೇವೆ. ಇಷ್ಟು ದೊಡ್ಡ ಹಣ್ಣಾಗ್ತದೆ, ಸಣ್ಣ ಕಾಳು.